ನನ್ನ ದೇವರು ಸೀರಿಯಲ್ ನೇಮ್ ಬಂದ್ಬಿಟ್ಟು ತುಂಬ ಕನೆಕ್ಟ್ ಆಗೋ ರೀತಿಲಿ ಇದೆ. ಆ, ಮಯೂರಿ ಅವ್ರಿಗೆ ಸೀರಿಯಲ್ನಲ್ಲಿ ನೀವು ದೇವರಾಗಿರ್ತೀರ. ಅಂದರೆ ನಿಮ್ಮ ರಿಯಲ್ ಲೈಫ್ನಲ್ಲಿ ನನ್ನ ದೇವರು ಅಂತ ಅಂದರೆ ಯಾರು? ನನ್ನ ದೇವರು ನನ್ನ ತಂದೆ ತಾಯಿ. ಇವತ್ತು ಅವ್ರು ಇಲ್ಲಿದ್ದಿದ್ರೆ ಭಾಳ ಖುಷಿಯಾಗಿರೋದು. 2 ವರ್ಷ ಆಯಿತು ಅವ್ರನ್ನ ಕಳ್ಕೊಂಡು, ತಂದೆನ ಕಳ್ಕೊಂಡು 3 ವರ್ಷ ಆಯಿತು. ಬಟ್ ಇವತ್ತು ಅವರ ಆಶೀರ್ವಾದದಿಂದನೇ ಇದೊಂದು ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಯಾಕಂದರೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನಂಜುಂಡೇಶ್ವರ ಸ್ವಾಮಿ, ತಾಯಿ ಚಾಮುಂಡೇಶ್ವರಿ ಆ್ಯಂಡ್ ಅವರ ಆಶೀರ್ವಾದದಿಂದ ಈ ಒಂದು ಇನ್ನೊಂದು ಹಂತಕ್ಕೆ ಹೋಗೋಂಥ ಒಂದು ನನ್ನ ದೇವರು ನನ್ನ ಲೈಫಲ್ಲಿ ಚೇಂಜ್ ಬರುವಂಥ ಒಂದು ಸಿಚುವೇಶನ್ ಅನ್ನೋ ಒಂದು ಫೀಲಿಂಗ್ ನನಗಿದೆ. ಆ್ಯಂಡ್ ಅದಕ್ಕಿಂತ ಖುಷಿ ಐ ಡೋಂಟ್ ಸಿ ಇಟ್. ನನಗೆ ಇನ್ನೊಂದು ಪ್ರಶ್ನೆ ಕ್ರಿಯೇಟ್ ಆಗಿದ್ದು ಪ್ರೋಮೋ ನೋಡಿದಾಗ ಅಂತಂದರೆ, ನೀವು ಇಷ್ಟು ಹೆಂಗೆ ಕಾಣಿಸ್ತೀರಾ? ನಿಮ್ಗೆ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಅಂದರೆ ನೀವು ಎಷ್ಟು ವರ್ಷಕ್ಕೆ ಮದುವೆ ಆಗಿರ್ತೀರಾ ಅಂತ ನನಗೊಂದು ಡೌಟ್ ಬಂತು. ತಪ್ಪುಗಳು ಆಗೋಗಿರುತ್ತಲ್ಲ. ಓಕೆ, ಸೊ ಕೀಪಿಂಗ್ ದ್ಯಾಟ್ ಅಸೈಡ್, ಆ್ಯಕ್ಚುಲಿ ಇದೇನಂದರೆ ಈ ಆರ್ಥೋಡಾಕ್ಸ್ ಫ್ಯಾಮಿಲಿ ಆ್ಯಂಡ್ ಅರ್ಲಿ ಮ್ಯಾರೇಜ್ ಆ್ಯಂಡ್ ಗೊತ್ತಾಗುತ್ತಲ್ಲ. ಐ ಮೀನ್ ವಿ ಆರ್ ಶೋಯಿಂಗ್ ದಿಸ್ ಆ್ಯಸ್ 40-45 ಅಂದರೆ ಐ ಡೋಂಟ್ ನೋ ಇಫ್ ಯು ಆರ್ ಸೀಯಿಂಗ್ ದ್ಯಾಟ್ ಏಜ್ ಆರ್ ಮೇ ಬಿ. ಆ್ಯಂಡ್ ಇವತ್ತು ಏನೋ ಯಂಗ್ 25 ವರ್ಷದ ಏನೋ ಲುಕಿಂಗ್ ವಿಮೆನ್ ಆರ್ ಪ್ಲೇಯಿಂಗ್ ಏನಂತಾರೆ ತಾಯಿ ಪಾತ್ರ ಮಾಡ್ತಾ ಇದ್ದಾರೆ ಅಥವಾ ಅಜ್ಜಿ ಪಾತ್ರ ಮಾಡ್ತಾ ಇದ್ದಾರೆ. ಬಟ್ ಓಕೆ, ವೈ ನಾಟ್? ನಾನು ಹೇಳ್ದಂಗೆ ತಪ್ಪುಗಳು ನಡೆದೋಗಿರುತ್ತೆ ಅಂತ. ಈ ನನ್ನ ದೇವರು ನಿಮ್ಮ ರೋಲ್ ನೋಡಿದಾಗ, ಸಚ್ಚಿದಾನಂದನ ರೋಲ್ ನೋಡೋದು, ಸಮಾಜಕ್ಕೆ ಹತ್ತೂರಿಗೆ ತುಂಬ ಒಳ್ಳೆಯವನಾಗಿ ಇರ್ತೀರ ನೀವು, ಅದಕ್ಕೆ ನಿಮ್ಮನ್ನ ಎಲ್ಲರೂ ದೇವರು ಅಂತಿರ್ತಾರೆ. ಆದರೆ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂತ, ಈ ಥರ ಪೋಟ್ರೆ ಆಗೋರಿಗೆ 2 ಮುಖಗಳಿರುತ್ತೆ, ಯಾರಿಗೂ ಗೊತ್ತಾಗದೇ ಇರೋ ಇನ್ನೊಂದು ಮುಖ ಇರುತ್ತೆ. ಸೊ ಆ ಥರ ಏನಾದರೂ ಮುಂದಕ್ಕೆ ಅವಿನಾಶ್ ಅವರ ರೋಲು ಆ ಥರದ್ದು ಏನಾದರೂ ತೆರೆದುಕೊಳ್ಳುತ್ತಾ? ಜೊತೆಗೆ ಮಯೂರಿ ಅವರು ನಿಮ್ಮ ಪೇರಾಗಿ ಕಾಣಿಸ್ಕೊಳ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಉತ್ತರ ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದಕ್ಕೆಲ್ಲ ಕೊನೆಗೆ ಏನೋ ಶ್ರುತಿ ಮೇಡಮ್ ಕೊಡಬೇಕು, ಯಾಕಂದರೆ ಅವರೇ ಬರಿತಾ ಇರೋದ್ರಿಂದ. ಆ್ಯಂಡ್ ರಮೇಶೇಂದ್ರ ಅವರೇ. ಆ್ಯಂಡ್ ಐ ಆಮ್ ಶ್ಯೂರ್ ಎವ್ರಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇನ್ ದ ಸೀರಿಯಲ್ ಈಸ್ ಎಕ್ಸೈಟಿಂಗ್ ದ ಆಡಿಯನ್ಸ್. ಅಂದರೆ ವೈ ನಾಟ್ ಅಂತ ಬರೀತಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಆ ಥರದ್ದು ಏನಾದರೂ ಸಿಚುವೇಶನ್ ಬಂದರೆ 2 ಮುಖಗಳು ಕಾಣ್ಬೋದು ಅಥವಾ ಕಾಣದೇ ಇರ್ಬೋದು. ಬಟ್ ಇಲ್ಲಿ ತನಕ ಆ ಥರದ್ದೊಂದು ನಾನು ಬರೆದಿರೋದು ಅಥವಾ ವಾಟೆವರ್ ಆ ಥರದ್ದೇನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ, ಅಂದರೆ ಯಾವಾಗಲೂ ಜಾಸ್ತಿ ಕಾಂಟ್ರವರ್ಸಿಗಳಿಂದನೇ ಸದ್ದು ಮಾಡ್ತಾ ಇದೆ. ಬಾಕ್ಸ್ ಆಫೀಸ್ ಸುದ್ದಿಗಳಿಂದ ದೂರನೇ ಉಳಿದ್ಬಿಟ್ಟಿರೋವಂಥದ್ದು ಚಿತ್ರರಂಗ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಂದರೆ ನಿಮ್ಗೆ ತುಂಬ ಇಂಡಸ್ಟ್ರಿ ಬಗ್ಗೆ ಆಳ ಆಗ್ಲಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ, ಯಾಕಂದರೆ ನಿಮ್ಮ ತಾತ ಹೇಳಿರ್ತಾರೆ, ಅದರ್ವೈಸ್ ನಿಮ್ಮ ತಂದೆ ತಾಯಿ ಹೇಳಿರ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ ಗೊತ್ತಿರೋದ್ರಿಂದ. ಸೊ ಏನು ಹೇಳ್ತೀರಿ ಅಂತ? ನೋ ಕಮೆಂಟ್ಸ್ ಆನ್ ದಟ್. ಯಾಕಂದರೆ ಸಿ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ನಾವು ಉದ್ದೇಶ ಏನಂದರೆ ನಾವು ಕಾಣಿಸ್ಕೊಬೇಕು, ಒಳ್ಳೇದು ಮಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ. ಆ್ಯಂಡ್ ಅದು ಟಿ ವಿ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ್ಯಡ್ ಫಿಲ್ಮ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಾವು ಬ್ಯುಸಿಯಾಗಿರಬೇಕು, ಅಷ್ಟೇ ನಮ್ಮ ಉದ್ದೇಶ. ಆ್ಯಂಡ್ ಅದು ಸಿನಿಮಾದಲ್ಲೇ ಆಗಿರಬೇಕು, ಅದು ಆರ್ಟಲ್ಲೇ ಆಗಿರಬೇಕು ಅನ್ನೋ ನನ್ನ ಉದ್ದೇಶ ಅಷ್ಟೇ. ಖಂಡಿತವಾಗ್ಲೂ ನಾನು ಸಿನಿಮಾ ಡೈರೆಕ್ಟು ಮಾಡ್ತೀನಿ, ಆ್ಯಕ್ಟು ಮಾಡ್ತೀನಿ. ಆ್ಯಂಡ್ ಇದು ಹೆಂಗೆ ಅಂದರೆ, ಒಂದು ಬೊಫೆಗೆ ಹೋದಾಗ ಬಿರಿಯಾನಿ ತಿಂತೀವಿ, ಈ ಕಡೆ ಪಾಯಸನೂ ತಿಂತೀವಿ, ಆ ಕಡೆ ಏನೋ ದ್ಯಾಟ್ ಇಸ್ ಹೌ ಇಟ್ ಇಸ್. ಸೊ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಯು ಹ್ಯಾವ್ ಟು ಕೀಪ್ ಗ್ರೋವಿಂಗ್ ಅನ್ನೋದೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಅವಿನಾಶ್ ದಿವಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.